ರೂಪಾಯಿ ಕೊಟ್ಟರೆ ಸಾಧ್ಯವಾಗಲಿದೆ ಮುಂದೆ ಪ್ರಧಾನಿ ಮೋದಿ ಅವರ ಭೇಟಿ ರಿಯಾಯಿತಿ ಆಫರ್ನಂತೆ ಬಿಜೆಪಿಯಿಂದ ಇದೀಗ ವಿಶೇಷ ಆಫರ್ ಅನ್ನು ಕೊಡಲಾಗಿದೆ ಪಕ್ಷಕ್ಕೆ 5 ರೂಪಾಯಿ ದೇಣಿಗೆ ನೀಡಿದ್ರೆ ಸಾಕು ಮೋದಿ ಅವರನ್ನ ನೇರವಾಗಿ ಮಾತನಾಡುವಂತ ಅವಕಾಶ ಸಿಗುತ್ತೆ ಪಕ್ಷಕ್ಕೆ 5 ರೂಪಾಯಿ ನೀಡಿದ್ರೆ ನಿಮಗೆ ರೆಫರಲ್ ಕೋಡ್ ಕೂಡ ಬರುತ್ತೆ ರೆಫರ್ ಕೋಡ್ ಬಳಸಿಕೊಂಡು ಪ್ರಧಾನಿ ಮೋದಿ ಅವರ ಜೊತೆ ಮಾತುಕತೆಗೆ ಅವಕಾಶವನ್ನ ಇದೀಗ ಮಾಡಿಕೊಡಲಾಗುತ್ತೆ ನಮೋ ಆಪ್ ನಲ್ಲಿ ಪಕ್ಷಕ್ಕೆ ದೇಣಿಗೆ ನೀಡುವ ವಿಧಾನದ ವಿವರಣೆಯನ್ನ ಕೂಡ ಕೊಡಲಾಗುತ್ತೆ 10 ಮಂದಿಗೆ ದೇಣಿಗೆಯನ್ನ ಕೊಡೋದಕ್ಕೆ ಪ್ರೋತ್ಸಾಹಿಸಿದ್ರೆ ಟಿ ಶರ್ಟ್ ಮತ್ತು ಮಗ್ ಅನ್ನು ಕೂಡ ಉಡುಗೊರೆ ರೂಪದಲ್ಲಿ ಕೊಡಲಾಗುತ್ತೆ ಪ್ರಧಾನಿ ಹಾಗೂ ಜನರ ನಡುವಿನ ಬಾಂಧವ್ಯವನ್ನ ಹೆಚ್ಚಿಸಲು ಬಿಜೆಪಿ ಈ ಒಂದು ಹೊಸ ಪ್ರಯತ್ನವನ್ನ ಮಾಡಿಕೊಂಡಿದೆ ಕೇವಲ 5 ರೂಪಾಯಿ ಕೊಟ್ರೆ ಅಬ್ಬಾ ನಮಗೆ ಪ್ರಧಾನಿಯನ್ನ ನೋಡೋದಕ್ಕೆ ಅವಕಾಶ ಸಿಕ್ಕಿದೆಯಾ ಅಂತ ಹೇಳಿ ಎಲ್ಲರೂ ಕೂಡ ಅನ್ಕೋಬಹುದು ಈಗ ಆ ಒಂದು ಪ್ಲಾನ್ ಅನ್ನ ಬಿಜೆಪಿ ಮಾಡ್ಕೊಂಡಿದೆ ಪ್ರಧಾನಿ ಮತ್ತು ಜನರ ನಡುವೆ ಉತ್ತಮವಾದ ಬಾಂಧವ್ಯವನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಬಿಜೆಪಿ ಈ ಒಂದು ಹೊಸ ಪ್ರಯತ್ನವನ್ನ ಮಾಡಿದೆ ಇದು ಯಾವ ರೀತಿ ಯಶಸ್ಸು ಕಾಣಿಸುತ್ತೆ ಮುಂಬರುವ ಲೋಕಸಭಾ ಎಲೆಕ್ಷನ್ ಅನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿದಾರಾ ಇದೆಲ್ಲವೂ ಕೂಡ ಇನ್ನಷ್ಟು ನಮಗೆ ಗೊತ್ತಾಗಬೇಕಾದಂತಹ ಮಾಹಿತಿ ಬಟ್ 5 ರೂಪಾಯಿಯನ್ನ ಪಕ್ಷಕ್ಕೆ ಕೊಟ್ರೆ ಜೊತೆಗೆ 10 ಮಂದಿಗೆ ಈ ರೀತಿ 5 ರೂಪಾಯಿ ಕೊಡಿ ಅಂತ ಹೇಳಿ ಅವ್ರಿಗೆ ಪ್ರೋತ್ಸಾಹವನ್ನು ಕೊಟ್ರೆ ನಿಮ್ಗೆ ಟಿ ಶರ್ಟ್ ಹಾಗೂ ಮಗ್ ಉಡುಗೊರೆ ಕೂಡ ಸಿಗುತ್ತೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಶಬೀರ್ ಹಾಗಾದ್ರೆ ಮುಂದಿನ ದಿನಗಳಲ್ಲಿ 5 ರೂಪಾಯಿ ಕೊಟ್ರೆ ಮೋದಿ ಅವರನ್ನ ಡೈರೆಕ್ಟ್ ಆಗಿ ನೋಡಬಹುದು ಯಶೋಧ ಆ ರೀತಿ ಅಲ್ಲ ಇದೊಂದು ರೀತಿಲಿ ಬಿಜೆಪಿ ಚುನಾವಣೆ ಬಂದ ತಕ್ಷಣ ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯುವಂತ ಪ್ರಯತ್ನ ಮಾಡ್ತಿರುವಂತದ್ದು ಈ ಹಿಂದೆ ನಾವು ನಮೋ ಆಪ್ ಅನ್ನ ಏನ್ ನೋಡಿದ್ವಿ ಆ ನಮೋ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಆ ಬಿಜೆಪಿಗೆ 5 ರಿಂದ 1000 ರೂಪಾಯಿವರೆಗೂ ಎಷ್ಟು ಬೇಕಾದ್ರೂ ಡೊನೇಟ್ ಮಾಡ್ಬೋದು ಅಂದ್ರೆ ನಮ್ಮ ಇಚ್ಛಾಶಕ್ತಿಗೆ ಕಾರ್ಯಕರ್ತರ ಇಚ್ಛಾಶಕ್ತಿಗೆ ಅನುಗುಣವಾಗಿ 5 ರೂಪಾಯಿಂದ 1,000 ರೂಪಾಯಿವರೆಗೆ ಎಷ್ಟು ಬೇಕಾದ್ರೂ ಡೊನೇಟ್ ಮಾಡ್ಬೋದು ಆ ಡೊನೇಟ್ ಮಾಡಿದಂತ ಸಂದರ್ಭದಲ್ಲಿ ಒಂದು ಕೋಡ್ ಜನರೇಟ್ ಆಗುತ್ತೆ ಆ ಕೋಡ್ ಅನ್ನ ನಮ್ಮ ವಾಟ್ಸಪ್ ಮೂಲಕ ಬೇರೆಯವ್ರಿಗೆ ಶೇರ್ ಮಾಡ್ಬೇಕು ಆ ಶೇರ್ ಆದ ಬಳಿಕ ಆ ಕೋಡ್ ಅನ್ನ ಬಳಸಿ ಬೇರೆಯವರು ನಮೋ ಆಪ್ ಅನ್ನ ಬಳಸಬೇಕು ಮತ್ತೆ ಇನ್ಸ್ಟಾಲ್ ಮಾಡಿಕೊಂಡು ಬಿಜೆಪಿ ಪಕ್ಷಕ್ಕೆ ಹಣವನ್ನ ದೇಣಿಗೆಯಾಗಿ ನೀಡಬೇಕು ಅತಿ ಹೆಚ್ಚು ಯಾರ ರೆಫರೆನ್ಸ್ ಕೋಡ್ ಮೇಲೆ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು ಅಂದ್ರೆ ಲೋಕಸಭೆ ಚುನಾವಣೆ ಹತ್ರ ಆಗ್ತಿದ್ದಂತೆ ಬಿಜೆಪಿ ದೇಣಿಗೆಯನ್ನ ಸಂಗ್ರಹ ಮಾಡುವುದು ಅದರ ಜೊತೆಗೆ ಗ್ರೌಂಡ್ ಲೆವೆಲ್ ಅಲ್ಲಿ ಪಕ್ಷವನ್ನ ಬಲಿಷ್ಠ ಮಾಡುವಂತ ಪ್ರಯತ್ನ ಬಿಜೆಪಿ ಮಾಡ್ತಾ ಇರುವಂತದ್ದು ಯಶೋಧ ಓಕೆ ಥ್ಯಾಂಕ್ ಯು ಶಬೀರ್